ರಿಯಾಜ್, ಕರಾವಳಿಯಲ್ಲಿ ಈ ಮಾದರಿಯ ಕೊಲೆಗಳು ನಿಲ್ಲಬೇಕು ಅನ್ನೋ ಬಯಕೆನಾ, ನಿಲ್ಲಬಾರ್ದು ಅನ್ನೋ ಬಯಕೆನಾ ನಿಮ್ಮದು? ಅಜಿತ್ ಅವರೇ, ಈ ಕೊಲೆಗಳು ನಿಲ್ಲಬೇಕು ಅನ್ನುವಂಥ ಉದ್ದೇಶದಿಂದಾಗಿದೆ. ಅಶ್ರಫ್ ರವರ ಕೊಲೆ ನಡೆದ ನಂತರ, ಸುಹಾಸ್ ಶೆಟ್ಟಿ ಕೊಲೆ ನಡೆದ ನಂತರ ಬಿಜೆಪಿಯ ಸಂಘ ಪರಿವಾರದ ನಾಯಕರುಗಳು ಪ್ರಚೋದನೆ ಮಾಡುವಾಗ ನಾವು ಪೊಲೀಸ್ ಇಲಾಖೆಯೊಂದಿಗೆ ಹೇಳಿದ್ದು, ಇಲ್ಲಿ ಇವರು ಪ್ರಚೋದನೆ ಮಾಡ್ತಾ ಇದ್ದಾರೆ, ನೀವು ಅವಕಾಶ ಕೊಡಬಾರ್ದು, ಪ್ರತಿಕಾರ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆ ನೀವು ನಾಕಾಬಂದಿಗಳನ್ನು ಹಾಕಬೇಕು. ಜಿಲ್ಲೆಯಲ್ಲಿ ಬಿಜೆಪಿಯ ಶಾಸಕರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಭರತ್ ಶೆಟ್ಟಿ ಅವರಿಗೆ ಹೇಳಿದ್ರು, ನಾನು ಮಾತಾಡ್ಲಿಕ್ಕೆ ಬಿಡಿ. ನೋಡಿ, ಈಗ ಭರತ್ ಶೆಟ್ಟಿ ಅವರು ಹೇಳಿದ್ರು, ಸುಹಾಸ್ ಶೆಟ್ಟಿ ಮಲ್ಡರ್ ಆದಾಗ ಇಲ್ಲಿ ಪರಮೇಶ್ವರ್ ಅವರು ಮನೆಗೆ ಹೋಗ್ಲಿಲ್ಲ ಅಂತೇಳಿ. ಇದೇ ನಮ್ಮ ಭರತ್ ಶೆಟ್ಟಿ ಅವರ ಕ್ಷೇತ್ರದಲ್ಲಿ ಫಾಸಿಲ್ ಮಲ್ಡರ್ ಆದಾಗ, ಒಂದ್ ನಿಮಿಷ ಜಲೀಲ್ ಆ ಪ್ರಶ್ನೆ ನಾನು ಕೇಳಿದ್ದೀನಿ ರಿಯಾಜ್, ಇದೇ ಪ್ರಶ್ನೆ ಕೇಳಿರೋದು. ನಿಮ್ಮ ಸರ್ಕಾರ ಇದ್ದಾಗ ಮುಸ್ಲಿಮರ ಕೊಲೆಗಳ ವಿಷಯದಲ್ಲಿ ನೀವು ನಡ್ಕೊಂಡಿರೋದು ಹೀಗೆ ಅನ್ನೋ ಪ್ರಶ್ನೆ ನಾನು ಅವ್ರನ್ನ ಕೇಳಿದ್ದೀನಿ. ಹೌದು. ಯಡಿಯೂರಪ್ಪರವರು ಜಲೀಲ್ ಮತ್ತು ನೌಶೀನ್ ರವರ ಗೋಲಿಬಾರ್ ಆದಾಗ ಪರಿಹಾರ ಘೋಷಣೆ ಮಾಡಿದ್ದನ್ನು ಹಿಂದೆ ತೆಗೆಸಿದ್ದಾರೆ ಇವರು. ಇವರ ಸರ್ಕಾರ ಇದ್ದಾಗ ಇವರು ಒಂದು ನಡೆಯುವುದು. ಈಗ ನೋಡಿ, ಮೊನ್ನೆ ಕೊಲೆ ವಿಚಾರದಲ್ಲಿ ಇವರು ಜವಾಬ್ದಾರಿ ಇದ್ದ ಶಾಸಕರು ಏನ್ ಮಾಡಬೇಕಿತ್ತು? ಶಾಂತಿ ಸಭೆಗಳನ್ನು ನಡೆಸಬೇಕಿತ್ತು. ಪೊಲೀಸ್ ಇಲಾಖೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೊಲೆ ಆಗದ ಶಾಂತಿ ಸಭೆ ನಡಿಬೇಕಂತ ನಾವು ಹೇಳಿದ್ದೇವೆ. ಜಿಲ್ಲಾ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಇಬ್ರು ನುಡ್ಕೊಂಡು ನಾವು ಹೇಳಿದೆ, ಕರೀರಿ, ನಮ್ಮ ನೆಟ್ಲಿಸ್ಟ್ ಕರೆದು ಮಾತಾಡಿ, ನಮ್ಮ ಸೈಡಿನ ಇನ್ಫಾರ್ಮೇಶನ್ ಕಳಿಸಿದ್ದೇವೆ, ನೀವು ಒಂದ್ಸತಿ ಕರೆದು ಮಾತಾಡಿ, ಎಲ್ಲರನ್ನು ಕೂರಿಸಿ ಮಾತಾಡಿ ಅಂತ. ಇವರಿಬ್ರು ಸಹ ಪೊಲಿಟಿಕ್ಸ್ ಮಾಡಿದ್ರೆ ವಿನಾ ನಮ್ಮನ್ನಲ್ಲಿ ಶಾಂತಿ ಸಭೆ ಅದೋ ಇದೋ ಅಂತ ಕರೀಲಿಲ್ಲ. ನಮ್ಮನ್ನ ನಿಮ್ಮ ವಿಷಯನ ಅಲ್ಲಪ್ಪ ಬಿಡು, ಕಾಂಗ್ರೆಸ್ ಅವರು ಸ್ವಲ್ಪ ಸುಮ್ಮನೆ ಇಷ್ಟವರೆಗೆ ಶಾಂತಿ ಸಭೆ ಮಾಡ್ಬೇಕಂತ ಅಷ್ಟು ನಾವು ಇಷ್ಟು ಜನ ಶಾಸಕರಿದ್ದಾರೆ, ನೀವು ಕರೆದು ಮೀಟಿಂಗ್ ಮಾಡ್ಬೇಕಲ್ಲ. ನೀವು ಮರ್ಡರ್ ಆಗಿದೆ, ಗಲಾಟೆ ಆಗ್ತೊಂಡು ಕೋಮ ಸೂಕ್ಷ್ಮ ಪ್ರದೇಶ ಅಂತ ನೀವು ಬಾಯಿ ಬಂದಾಗೆ ನೀವು ಎಲ್ಲ ಕಡೆ ಸ್ಟೇಟ್ಮೆಂಟ್ ಕೊಡ್ತೀರಿ. ಕರೆದು ಮೀಟಿಂಗ್ ಮಾಡಲಿ, ಯಾಕೆ ಮೀಟಿಂಗ್ ಮಾಡ್ತಾ ಇಲ್ಲ? ನೀವು ಮಂಗಳೂರಿಗೆ ಬಂದಾಗ ನೀವು ಅದರದೊಂದು ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳು, ಹೋಮ್ ಮಿನಿಸ್ಟರ್, ನಮ್ಮ ಶಾಸಕರನ್ನ ಎಲ್ಲರನ್ನ ಕರೆದು ಒಂದ್ಸತಿ ಕೇಳಬಾರ್ದ? ಹಿಂದೂ ಸಂಘಟನೆಗಳದಷ್ಟೇ ಒಂದು ಮೀಟಿಂಗ್ ಅನ್ನು ನೀವು ಕರೆದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ನೋಡಿ, ಹಿಂದೂ ಸಂಘಟನೆಗಳ ಮೀಟಿಂಗ್ ಬೇರೆ ರೀತಿಯಿಂದ ಆಗಿದೆ. ಒಂದ್ ನಿಮಿಷ ರಿಯಾಜ್, ನಾ ಏನೋ ಕೇಳ್ತಾ ಇದ್ದೀನಿ. ಹಿಂದೂ ಸಂಘಟನೆಗಳ ಮೀಟಿಂಗ್ ಸಹ ಆಗಿದೆ. ನಮ್ದು ಇದು ಒಂದೆರಡು ಮೀಟಿಂಗ್ ಅಲ್ಲ, ಹಲವು ಬಾರಿ ಮೀಟಿಂಗ್ಗಳಾಗಿದೆ. ಇದಕ್ಕೆ ಹೇಗೆ ಅದನ್ನು ಸರಿ ಮಾಡೋದು, ಈ ರೀತಿಯ ಚರ್ಚೆಗಳು ತುಂಬ ಕಡೆ ಆಗಿದೆ, ತುಂಬ ಸರಿಯಾಗಿದೆ. ಇದು ಆಗಲಿಲ್ಲ ಅಂತ ಇಲ್ಲ. ಅದಕ್ಕೆ ಕೌಂಟರ್ ಮರ್ಡರ್ಗಳಲ್ಲಿರೋರು ನಿಮ್ಮ ಮಾತನ್ನು ಕೇಳ್ತಾರಾ, ಕೇಳೋದಿಲ್ವಾ? ನಿಮ್ಮ ನಿಯಂತ್ರಣದಲ್ಲಿದ್ದಾರಾ ಇಲ್ವಾ? ಯಾವುದು ಈ ಮರ್ಡರ್ ಕೌಂಟರ್ ಮರ್ಡರ್ಗಳನ್ನು ಮಾಡ್ಕೊಂಡು ಇದೇ ಭಾಷೆಯಲ್ಲಿ ನೋಡಿ, ಮರ್ಡರು ಕೌಂಟರ್ ಮಾಡೋರು ಕೇಳುದು ಮಾಡೋರು ಯಾರಂತ ನಮ್ಗೆ ಗೊತ್ತಿರೋದಿಲ್ಲ. ನಾವನ್ನು ನೀವು ಮಾಡಬೇಡಪ್ಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ, ನಮ್ಗೆ ಗೊತ್ತಿರೋದಿಲ್ಲ ಯಾರಂತ, ಯಾರಿಗೂ ಸಹ ಗೊತ್ತಿರೋದಿಲ್ಲ. ಈ ರೀತಿಯ ವಾತಾವರಣ ಬಂದಾಗ ಇಟ್ ಗೋಸ್ ಔಟ್ ಆಫ್ ಕಂಟ್ರೋಲ್. ಇದು ಕ್ರೌಡ್ ಮೈಂಡ್ಸೆಟ್ ಬಂದ್ಬಿಟ್ಟು ಸದ್ಯಕ್ಕೆ ಇದಕ್ಕೆ ಏನು ಪರಿಹಾರ ಅನ್ನೋದು ನಿಮಗೂ ಪರಿಹಾರ ಒಂದೇ ವಿಷಯ, ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಲವ್ ಜಿಹಾದು ಮತ್ತು ಇದು ಕೌಸ್ ಲಾಟರ್ ಮತ್ತು ಕೌಸ್ ಸ್ಮಗ್ಲಿಂಗು, ಇದೆಲ್ಲ ವಿಷಯದಲ್ಲಿ ಡ್ರಗ್ಸು ಇದೆಲ್ಲ ಹಿಂದಿದೆ. ಇದ್ರ ಹಿಂದೆಲ್ಲ ದೊಡ್ಡದಾದ ವ್ಯವಸ್ಥಿತ ಜಾಲ ಇದೆ. ಇದನ್ನೆಲ್ಲ ಕಂಟ್ರೋಲಿಗೆ ತರಬೇಕು. ಇದೆಲ್ಲ ನಿಂತರೆ ಘರ್ಷಣೆನೇ ಇರೋದಿಲ್ಲ. ಘರ್ಷಣೆ ಯಾಕೆ ಆಗ್ತಾ ಇದೆ? ಈಗ ಫ್ಲ್ಯಾಶ್ ಪಾಯಿಂಟ್ ಏನು, ಯಾಕೆ ಇದಾಗ್ತಾ ಇದೆ? ಅಂಡರ್ಲೈನ್ ಪಾಯಿಂಟ್ ಇದೆ, ಇದನ್ನು ನಾವು ಅಡ್ರೆಸ್ ಮಾಡ್ತಾನೇ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದು, ಯಾರೋ ಒಬ್ಬರು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥ ಸಮಯದಲ್ಲಿ ರಾಷ್ಟ್ರೀಯತೆ ಇರುವಂಥ ಯಾವ ವ್ಯಕ್ತಿಯೂ ಅದನ್ನು ತೊಡ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ಪೂರಕವಾಗಿ ಸರ್ಕಾರ ಒಂದು ಸಾಫ್ಟ್ ಕುಷನಿಂಗ್ ಟೈಪಲ್ಲಿ ಹಿಂದಿಂದ ಸಪೋರ್ಟ್ ಮಾಡೋದು, ಇದೆಲ್ಲ ಕಾರಣ. ಇದೆಲ್ಲ ಫ್ಲಾಶ್ ಕಾರಣ. ನೋಡಿ, ನ್ಯೂಸ್ ಅವರಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಜಿತ್ ಅವರೇ. ಥ್ಯಾಂಕ್ ಯು ರಿಯಾಜ್, ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ನ್ಯೂಸ್ ಅಂತ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.